ವಣಕಂ ವೆಲ್ಕಮ್ ಟು ತಮಿಳ್ನಾಡು ಅರುಣಾಚಲೇಶ್ವರ. ಬಾಯ್. ಜಗಡಂ ಜಗಡಂ ಜಗಡಗಡಂ ಡಂ ಜಗಡಂ ಜಗಡಂ ಜಗಡಗಡಂ ಡಂ ಜಗಡಂ ಜಗಡಂ ಜಗಡಗಡಂ ಡಂ ಜಗಡಂ ಜಗಡಂ ಡಂ ಶಂ. guys, welcome back to our YouTube channel ರೇಖಾ ಕೃತಿಕಾ ವ್ಲಾಗ್ಸ್. ಸೊ ಇವತ್ತು ನಾವು ಅರುಣಾಚಲೇಶ್ವರ ಹೋಗ್ತಿದ್ದೀವಿ. ಇಲ್ಲಿ ತ್ರಯಂಬಕೆ ತಿರುವಣ್ಣಾಮಲೈ. Hope so everything goes out well. Everything will go well. Yeah, I'm hoping to. So yeah, let's go. Let's go. ಸೊ ಇವಾಗ ನಾವು ಗಾಡಿ ತೊಗೊಳಕ್ಕೆ ಹೋಗ್ತೀವಿ. ಕಾಲೇಜಿಂದ ಹೋಗ್ತಿದ್ದೀವಿ. ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ನನ್ನ ಗಾಡಿಯಲ್ಲಿದೆ. ಲೆಟ್ಸ್ ಗೋ. ಇವತ್ತು ಇವಳು ಬರ್ತಡೇ. ಹ್ಯಾಪಿ ಬರ್ಡೇ ರೇಖಾ. ಥ್ಯಾಂಕ್ ಯು. ನಾವೀಗ ಸುಮಾ ಮನೆಗೆ ಬಂದಿದ್ದೀವಿ. ಸುಮಾ ಅವಳು ಬಟ್ಟೆ ಹುಡುಕ್ತಿದ್ದಾಳೆ. ಅವಳಲ್ಲೇ ಜಿಮ್ಮೆಲ್ಲ ಮಾಡೋದು. ಎಲ್ಲ ಹೋಗ್ತಾ ಇದ್ದೀವಿ. ರೇಖಾನ್ ಯಾರಿಗೆ ಕನ್ನಸ್ ಡ್ಯಾನ್ಸ್ ಕ್ಲಾಸ್ ಬಿಟ್ಟಿಲ್ಲ ಕರ್ಕೊಬರಕ್ಕೆ ಹೋಗಿದೆ. ಬ್ರೋ 6:45 ಇಲ್ಲ ಅವಳೆಲ್ಲ ಮಾಡಿಸ್ಬಿಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೊರಡೋ ಟೈಮಲ್ಲಿ ಮಳೆ ಬರ್ತಿದೆ. ಊಟ ಮಾಡ್ತಿದ್ದೀವಿ. ನಮ್ಮ ಬಸ್ಸು 8:30 ಅಂತೆ. ಸೊ ಹೋಗೋಕ್ಕಿಂತ ಮುಂಚೆ ಊಟ ಮಾಡೋಣ ಅಂತ ಊಟ ಮಾಡ್ತಾ ಇದ್ದೀವಿ. ಶಿವ ಶಂಭೋ ಶಿವ 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 ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ಎಲ್ಲರೂ ಹೇಗಿದ್ರು ಬಸ್ ಕಂಡಕ್ಟರ್ ಅಂಕಲ್ ಹೇಳಿದ್ರು ಆಟೋ ತೊಗೋಬೇಡಿ, ಆಟೋ ಒಬ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ. ಸೊ ಇಲ್ಲೆಲ್ಲೋ ಜಾಗ ಹೋದರೆ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಅಂತಂದರು. ಬಟ್ ನೋಡಿ ಕೇಳ್ತೀವಿ. ಸಿಕ್ಕಿದೆ ಆಟೋ ಹತ್ಕೊತಿದ್ದೀವಿ. ಹತ್ಕೊಳ್ಳಿ. ಇವಾಗ ಇದೊಂದು ಸ್ಟೇಗೆ ಬಂದಿದ್ದೀವಿ. ಇದು ಟ್ರಸ್ಟ್ ಅಂತೆ. ಸೊ ಟ್ರಸ್ಟಿಗೆ ಬಂದಿದ್ದೀವಿ. ಇಟ್ ಈಸ್ ಲೈಕ್ 250 ಟೈಮ್ ಆಟೋ ಇಟ್ಕೊಂಡು ಬಂದ್ವಿ. ಆಟೋಯಿಂದ ಇವಾಗ ಇಲ್ಲಿ ನಮಗೆ ಕೊಡ್ತಾರೋ ಕೊಡೋಲ್ಲ ಗೊತ್ತಿಲ್ಲ. ವೀಸ್ ನಾವು ಹೊರಟ್ರು. ₹1000ಗೆ 2 ರೂಮ್ ಸಿಕ್ಕಿದೆ. ಸೊ ಎಲ್ಲ ರೆಡಿ ಆಗಬೇಕು. ಮಾತಾಡಿ ಅಷ್ಟೇ. ಈ ಮಾತಾಡು ಅಕ್ಕ. ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆಯಾ ಅಕ್ಕ. ಸೊ ನಮ್ಮ ರೂಮ್ಗೆ ಹೋಗ್ತಿದ್ದೀನಿ. ಸೊ ನೋಡೋಣ ಹೆಂಗಿರುತ್ತೆ ನಮ್ಮ ರೂಮ್. ಇದು ಎಲ್ಲ ಟ್ರಸ್ಟ್ ಅಂತೆ, ದೇವಸ್ಥಾನ ಟ್ರಸ್ಟು ರೂಮ್ಸ್ ಇವೆಲ್ಲ. ಸೊ 1-2 ಕಾಮನ್ ರೂಮ್ಸ್ ತೊಗೊಂಡು ಇಲ್ಲಿ ಕಾಮನ್ ವಾಶ್ರೂಮ್ಸ್, ಈಗ ಹಾಸ್ಟೆಲ್ಸಲ್ಲೆಲ್ಲ ಇರುತ್ತಲ್ಲ ಕಾಮನ್ ಸ್ನಾನ ಮಾಡೋಕ್ಕೆ ಆ್ಯಂಡ್ ವಾಶ್ರೂಮ್ಗೆಲ್ಲ. ಸೊ ಆ ಥರ ಇರುತ್ತೆ ಇಲ್ಲಿ. ಸೊ ಇದು ಒಂದು ರೂಮ್, ಅದು ಒಂದು ರೂಮ್. ವೆಲ್ಕಮ್ ಟು ವೆಲ್ಕಮ್ ಟು ತಿರುವಣ್ಣಾಮಲೈ. ಇವಾಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಹೋಗ್ಬಿಡಿ ಅಲ್ಲೇ. ಈಗ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. 1 ಅವರಲ್ಲಿ ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ಫಸ್ಟ್ ಟೈಮ್ ಅವ್ರಿಗೆ ಇಷ್ಟು ಪೊಟೆನ್ಷಿಯಲ್ ಇದ್ದರೂ ಯಾವತ್ತೂ ಆಗ್ತಾ ಇರಲಿಲ್ಲ. ಇವಾಗ ತೋರಿಸಿದ್ದಾರೆ. ಸೊ ಇನ್ಮೇಲಿಂದ ಅವ್ರಿಗೆ ಇಷ್ಟೇ ಟೈಮ್ ಲಿಮಿಟ್ ಕೊಡ್ತೀವಿ ರೆಡಿ ಆಗುತ್ತೆ. ಅಲ್ಲಿ ರಾಜಗೋಪುರ ಇರೋದೇನು ಅಂದರೆ 9 ಅಷ್ಟರಲ್ಲಿ ಮುಗಿಸ್ಬೇಕು ದರ್ಶನ. ಗಿರಿ ಪ್ರದಕ್ಷಿಣೆ 9 ಅಷ್ಟರಲ್ಲಿ ಮುಗಿಸಿದ್ರೆ ವಿ ಆರ್ ಚಾಂಪಿಯನ್ಸ್. ದೀಪ ತೊಗೊತಿದ್ದೀವಿ. ಒಂದು ದೀಪ ಇಸ್ ಫಾರ್ 30 ರೂಪೀಸ್. ಜಾಸ್ತಿ ಹೇಳಿದ್ರೆ ಬಾರ್ಗೇನ್ ಮಾಡಿ. ಅಮ್ಮ ಇಸ್ಕೊತಿದ್ದೀವಿ. ನಿನ್ನಮ್ಮ ತೋರಿಸು.
ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಮೋ ನಮಃ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮಃ. ಕರಡಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವ ನೀನೇ. ಕರಡಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವ ನೀನೇ. ನಮಗೆ ಬಿಸ್ಕೆಟ್ ನೀರು ಬಿಸ್ಕೆಟ್ ದೋಸ್ತ ನಿಂತಿರುತ್ತೆ ಇಟ್ಕೊಂಡು ನಡೀತಾ ಇದ್ದಾಳೆ. ಸೊ 4 hours 1 hour ಆಗಿದೆ. 4 kilometers ನಡ್ತಿದ್ದೀವಿ ಸೊ ನಾವು. ಇನ್ನು ನೆಕ್ಸ್ಟ್ ಲಿಂಗ 1.6 ಇದೆ. ನೆಕ್ಸ್ಟ್ ಲಿಂಗ 1.6 440 1 hour 440 ಸ್ಟಾರ್ಟೆಡ್. ಇದರೆಲ್ಲ ಒಂದೊಂದು ದೇವಸ್ಥಾನಗಳಿರುತ್ತೆ, ಅಲ್ಲ ದೇವಸ್ಥಾನಗಳು ಹೋಗ್ಬೇಕು. ನಂದಿ ಕಿವಿ ಏನೇ ಹೇಳಿದ್ರು ಆಗುತ್ತೆ. ಅಲ್ಲಿ ಕಿವಿನೇ ಕಾಣಿಸ್ತಿಲ್ಲ. ತೆಗೆದುಬಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ. ನಾವು ಜಾಗರ್ಸ್ ಇನ್ ಟ್ರೆಡಿಷನಲ್ ಟೈಪ್. ಓಂ ನಮಃ ಶಿವಾಯ. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ಏ ಓಡಿ 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 ಆಂಟಿ ಓಡ್ತಿದ್ದಾರೆ ನೋಡಿ. ಇಲ್ಲಿ ಚೋಟ್ ಮೋಟಿ ಆಂಟಿ. ಈ ಆಂಟಿ ಶಕ್ತಿ ಇಲ್ಲ. ಅಲ್ಲಿಬ್ರು ಆಂಟಿ ಗೋಸಿಪ್ ಮಾತಾಡ್ತಿದ್ದಾರೆ ಅಷ್ಟೇ. ನಾನು ಗಾಡ್ ನ್ಯೂ ಗೆಸ್ಟ್ ವಿತ್ ಅಸ್. ಸೇಫ್ ಫೀಲ್ ಮಾಡ್ತಿದ್ದಾರೆ. ನಮ್ಮ ಜೊತೆನೇ ಬರ್ತಾ ಇದ್ದಾರೆ. ಬ್ಯಾಡ್ ಬಾಯ್ಸ್ ಡಾಗ್ಸ್ ಇಲ್ಲ ನೋಡಿ. ಪಿಕಾಕ್ಸ್ ಇದೆ ಇಲ್ಲಿ. ಇನ್ನೊಂದು ಪಿಕಾಕ್ಸ್ ಗೋಸ್ಕರ ಎಷ್ಟು ಜನ ಕಾಯ್ತಿದ್ದಾರೆ ನೋಡಿ. ಇದು ನಮ್ಮನ್ನ ಪ್ರೊಟೆಕ್ಷನ್ ಸೀಕ್ ಮಾಡ್ತಿದ್ದಾರೆ. ಬ್ರೋ ನಾನು ಹೋಗೇ ಬಿಡ್ತೀನಿ ಇವಾಗ ಅಷ್ಟೇ. Guys, we are completed half. There's still half. We have completed 7. ಇನ್ನ 7 ಇದೆ. ಗರ್ಲ್ಸ್ ಆರ್ ಕಟಿಂಗ್ ಮಸಾಜ್. ಹಿಂಗೆ ಅನಿಸ್ತಿದೆ. ಅಲ್ಲಿ ನುಗ್ಗಿದ್ರೆ ಅಲ್ಲಿ ನುಗ್ಬೋದು ಅಂತ. ರೇಖಾ ಫಸ್ಟು ಮೋಕ್ಷಪಾತ ಹೋಗ್ತಾರೆ. ನೆಕ್ಸ್ಟ್ ಪೂರ್ವಿ. ಒಳ್ಳೆ ಕಷ್ಟಪಟ್ಟಿರೋದು. ಅವ್ರು ಏನಿಲ್ಲ ಎಫರ್ಟ್ಸ್ಲೆಸ್. ಯಾರು ಹೋಗಿದ್ದು? ರುಷಿತ ಹಿಂಗೆ ಎದ್ದೆ ಹೋದ್ಲು. ನೀವು ಹೋಗ್ತೀಯ ಆಗೋಗ್ಲ? ಹೋಗ್ತೀಯ ಹೋಗು. ವಿಡಿಯೋ ಯಾರು ಮಾಡೋದು? ನೀವು ಕಟ್ಕೊಂಡು ಅಲ್ಲಿಂದನೇ ಮಾಡಿಸಿ. ಸೊ ಇವಾಗ ಟೈಮ್ ಬಂದು ಪ್ರೌಡ್ ಆಫ್ ಹರ್ ಸೆಲ್ಫ್. ಎಷ್ಟು ಟೈಮ್ ಈಗ? 8:35. ಅದು ಅವ್ನು ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡ ಕಲ. 8:35 ಆಗಿದೆ. ನಾವು 12 kilometers ನಡ್ತಿದ್ದೀವಿ. Since 4:50. ಸೊ 2 more kilometers to go. ಸ್ವರ್ಗ ಸಿಕ್ತಷ್ಟು ಖುಷಿ ಆಗ್ತಿದೆ. ಇದನ್ನ ನೋಡಿ ಸ್ವರ್ಗೇ ಸಿಕ್ತಷ್ಟಿದೆ. ಸ್ವರ್ಗನೇ ಆನಂದ ಮಾಡಿ. ಟ್ರೈನ್ ಔಟ್. ಅಪ್ಪ ಕಾಲು ಹೇಗೆ ನೋಡಿದೆ ಅಂದರೆ ಕ್ರೇಜಿಯಾಗಿ ನೋಡ್ತಿದೆ. ಕೀಲೇ ಆಗ್ತಿಲ್ಲ ಕಾಲು. ಡೆಡ್. ನಮ್ಮ ಒಂದು ಕ್ಯಾಶ್ ಕೂಡ ಮಾಸ್ ಆಯಿತು. ಬಟ್ ಸ್ಟಿಲ್ ಅಲ್ಲಿ ಯಾರನ್ನೋ ಒಬ್ರು ಹುಡುಕಿದಾರಂತೆ. ಅವರು ಫ್ರೀಯಾಗಿ 10 minutes ಇಲ್ಲ 1 hour ದರ್ಶನ ಮಾಡಿಕೊಡ್ತಾರಂತೆ. ಸೊ ಬೇಗ ಬನ್ನಿ ಅಂತ ಬರ್ತಿದ್ರೆ ಸೊ ಬೇಗ ಹೋಗಿ. ನಾನು ತಿಂಡಿ ಆಜ್ಞೆ ಮಾಡಿಬಿಟ್ಟೆ. ಅಮೃತ ಕರೆಕ್ಟ್
2 ಚಟ್ನಿ. ತಮಿಳ್ನಾಡು ದೋಸೆ ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ, ನಂಗೆ ತಿನ್ಬೇಕು ಅನಿಸ್ತೀನಿ. ಇಟ್ ಈಸ್ 10:30. ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. 10:30ಗೆ ನಾವು ಕಂಟೆಂಟ್ ಕೊಡಬೇಕು. ತುಂಬ ಕಷ್ಟ ಇದೆ. ಎಲ್ಲ ಕೈ ತೊಳ್ಕೊಂಡು ಕಾಲು ಹೆಂಗಿದೆ, ಕಾಲು ನರ ಎಲ್ಲ ಹೊರಗೆ ಬಂದ್ಬಿಟ್ಟಿದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಿಂದಂಗಿದೆ ಕಾಲು? ಇನ್ನ 4 ಕಿಲೋಮೀಟರ್ ನಡಿಬೋದು. ಕೆಳಗಿಡು ತೋರಿಸ್ತೀನಿ ಹೆಂಗಿದೆ ಕಾಲು ಅಂತ. ಹೆಂಗಿದೆ ಕಾಲು? ನಾವು ಹಿಂಗೆ ಇನ್ನ 3 ಬೆಳಿಗ್ಗೆ ವಿಡಿಯೋ ನೋಡಿದ್ರಿ ತಾನೇ? ಹಿಂಗಿದೆ ಕಾಲು. ಚೆನ್ನಾಗಿದೆ, ಅಷ್ಟೊಂದು ದೂರ ಏನು ನೀನೇನು ಚಾನ್ಸ್ ನಾನು ಏನೋ ಮಾಡ್ತಾಳೆ ಅಂತ ಇಸ್ಕೊಂಡ್ಲು ಅಂದ್ರೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ನಡ ತೋರ್ಸು ನೋಡೋಣ. ನಿನ್ ಟ್ಯೂಷನ್ ಹೇಗೆ ಬರ್ತಿದ್ದೆ? ಹೆಂಗ್ ಬಾ ಆಕ್ಟ್ ಮಾಡ. ನಾವು ಮುಗ್ದಿದೆ. ಸೊ ನಾವಿವಾಗ ಊಟ ತಿನ್ನೋಕೆ ಬಂದಿದ್ದೀವಿ. ಈ ಪುಡಿ ಮಸಾಲ ದೋಸೆ ಆರ್ಡರ್ ಮಾಡಿದ್ವಿ. ಬ್ರೋ ನೀನು ಹೆಂಗೆ ಕೂತಿದ್ಯಾ ಗೊತ್ತಾ? ಪ್ರದಕ್ಷಿಣ. ಹಾಯ್. ಸೊ ಎಲ್ಲರದು ಒಂದೊಂದು ರೌಂಡ್ ನಿದ್ದೆ ಆಯಿತು. ಸೊ ಮತ್ತೆ ಇನ್ನೊಂದು ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಟೈಮ್ ನಮ್ಮ ಗರ್ಭಗುಡಿ ಹತ್ರನೇ ದೇವಸ್ಥಾನ. ಇವರು ಅನ್ನದಾನ ಮಾಡ್ತಿದ್ದಾರೆ. ಪಾರ್ವತಿ ಪತಾಯೇ कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಅಜ್ಜಿ ತಾತ ರೇಖಾ ಪ್ರೆಗ್ನೆಂಟ್ ಅನ್ಕೊಂಡ್ಬಿಟ್ರು. ಇಲ್ಲಿ ತೋರಿಸ್ತೀನಿ ಪ್ರೆಗ್ನೆಂಟ್ನ. ನಮ್ಮ ಪ್ರೆಗ್ನೆಂಟ್ ಬಂದು ಎಷ್ಟು ತಿಂಗಳು ರೇಖಾ? 5 months. ಇವಾಗ ಊಟ ಎಲ್ಲ ಮುಗೀತು, ರೂಮ್ಗೆ ಹೋಗ್ತಿದ್ದೀವಿ. ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು ಅಷ್ಟೇ. ರೆಸ್ಟ್ ತೊಗೊತಿಲ್ಲ, ಫೋನ್ ಚಾರ್ಜ್ ಹಾಕೋಕ್ಕೆ ವೇಟ್ ಮಾಡ್ತೀವಿ. ಸೊ ವಿಲ್ ಲೀವ್ ಇನ್ ಸಮ್ ಫ್ಯೂ ಟೈಮ್. ಎಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಹೇಳ್ಕೊಂಡು. ಮುಗೀತು ಟ್ರಿಪ್, 1 day ಟ್ರಿಪ್. ಸ್ಟಾಪ್ ನಿಲ್ಸಿದ್ದಾರೆ. ಎಲ್ಲ ಗೋಸಿಪ್ ಮಾಡ್ತಿದ್ವಿ. ಎಷ್ಟು ಗಂಟೆ? ಗಾಸಿಪ್ಪು ನಮ್ಮ ಬಗ್ಗೆನೇ ಮಾತಾಡ್ಕೊತಿದ್ವಿ. ಎಷ್ಟು ಟೈಮ್ ಈಗ? ಅಷ್ಟೇ. ಸರಿ ಗಾಯ್ಸ್. ಎದ್ದಿದ್ದೀವಿ, ಏನೋ ಮಾಡ್ಕೊತಿದ್ದಾಳೆ. ಗಲೀಜು ಬಕೆಟ್ ಗಲೀಜು ನೋಡಿ ಹೇಗಾಗಿದೆ. ಆಮೇಲೆ ಅಲ್ಲಿ ರೇಖಾ ಮತ್ತು ನೀರಜ ಮಲ್ಕೊಂಡಿದ್ದಾರೆ.
ಅಂತಿದ್ದೀನಿ. ಆಮೇಲೆ ಹೇಮ ಹೋದ್ಲು ಆವಾಗಲೇ ಮನೆಗೆ ಅಷ್ಟೇ. ಇವಾಗ ತಿಂದ್ಬಿಟ್ಟು ಎಲ್ಲರೂ ನಮ್ಮ ಮನೆಗೆ ಹೋಗ್ಬೇಕು. ಬಾಯಿ ತೊಳಿಯೋಕೆ ಇಲ್ಲೇ ತೊಳಿ. ಕಾಫಿ ಮಾಡ್ತಾ ಇದ್ವಿ, ಅದೇ ಟೈಮಿಗೆ ಕರೆಕ್ಟಾಗಿ ಕರ್ತೀವಿ. ಏನಿದ್ರ ಬಗ್ಗೆ ಗೋಸು ಗಾಸಿಪ್ ನಂಬರ್ 2 ನಡೀತಿದೆ ಇವಾಗ. ಬೆಳಿಗ್ಗೆ ಆಯಿತು, ಇವಾಗ ಎಕ್ಸ್ಟ್ರಾ 2 ಪೀಪಲ್ಸ್ ಜಾಯ್ನ್ ಆಗಿದ್ದಾರೆ. ಋಷಿತಲ್ಲಿ ಪಾತ್ರೆ ತೊಳಿತಿದ್ದಾಳೆ. ಸೆಷನ್ ವೈಸ್ ನಡೀತಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಓಡಬೇಕು.